ಇಲ್ಲಪ್ಪ, ನಾನು ಮೊನ್ನೆನೇ ಬಂದ್ಬಿಟ್ಟು ನಾನು ಡೆಲ್ಲಿಗೆ ಹೋಗಿದ್ದು ಬಂದು ಇನ್ನೊಂದು 2-3 ದಿವಸದೊಳಗೆ ರಿಸಬಲ್ ಆಗ್ತದೆ. ಒಂದು ನಮ್ಮ ನಾಯಕರೆಲ್ಲ ಬಂದಿದ್ದಾರೆ ಇವತ್ತು. ವೇಣುಗೋಪಾಲ್ ಸುರ್ಜಿವಾಲ ಅವರು, ವೇಣುಗೋಪಾಲ್ ಅವರು, ಮತ್ತು ನಮ್ಮ ಮುಖ್ಯಮಂತ್ರಿ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಇವತ್ತೇನೋ ಒಂದು ಮೀಟಿಂಗ್ ಅದ. ಅದಾದ್ಮೇಲೆ ತೀರ್ಮಾನ ಮಾಡಿ ರಾಹುಲ್ ಗಾಂಧಿ ಅವ್ರಿಗೆ ವರದಿ ಕೊಟ್ಟು ತದನಂತರ ಅನೌನ್ಸ್ ಮಾಡ್ತಾರೆ. ಯಾರಿಗೆ ಅಂತ ಇನ್ನೂ ಗೊತ್ತಿಲ್ಲ. ಅಲ್ಲ, ಇರ್ಬೋದು. ನಾನು ಒಬ್ಬ ಹಿರಿಯ ರಾಜಕಾರಣಿ. 4 ಬಾರಿ ನಿರಂತರವಾಗಿ 4 ಬಾರಿ ಚಾಮರಾಜನಗರ ಕ್ಷೇತ್ರದಿಂದ ಸಾಮಾನ್ಯ ಕ್ಷೇತ್ರದಿಂದ ಗೆದ್ದಿದ್ದೀನಿ. ಮತ್ತು ಉಪ್ಪಾರ ಜನಾಂಗದ ಏಕೈಕ ಒಬ್ಬ ಶಾಸಕ ನಾನು. ಇವೆಲ್ಲವನ್ನು ಪರಿಗಣಿಸಿ ನನಗೆ ಕೊಡಬಹುದು ಅಂತ ಅಂದ್ಕೊಂಡಿದ್ದೆ. ಅದೆಲ್ಲ ನಮ್ಮ ನಾಯಕರಿಗೆ ಬಿಟ್ಟಂಥ ವಿಚಾರ. ನಮ್ಮ ಕಾಂಗ್ರೆಸ್ನಲ್ಲಿ ಸಾಮಾಜಿಕ ನ್ಯಾಯ ಇದೆ, ಇವೆಲ್ಲವೂ ಪರಿಗಣನೆಗೆ ಬರ್ತದೆ. ಅದು ಅದು ನಮ್ಮ ನಾಯಕರ ಬಿಟ್ಟ ವಿಚಾರ. ಅದರ ಒಂದಂತೂ ಸತ್ಯ, ನಮ್ಮಲ್ಲಿ ಸಾಮಾಜಿಕ ನ್ಯಾಯ ಇದೆ. ಅದರಲ್ಲಿ ಅದರ ದಿಕ್ಕಿನಲ್ಲಿ ಎಲ್ಲರಿಗೂ ಎಲ್ಲ ಸಮಾಜಗಳು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಸರ್, ಈಗ ಬಿಜೆಪಿ ನಾಯಕರ ಮೇಲೆ ಮೊಟ್ಟೆ ದಾಳಿ ಆಗ್ತಿದೆ ಕಾಂಗ್ರೆಸ್ ಕಾರ್ಯಕರ್ತರು. ಅವರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ. ಬಿಜೆಪಿನ ಸುಮ್ಮನೆ ಅಲ್ಲ, ಸರಿ ಇರ್ಬೋದು. ಹೊಟ್ಟೆಗಿಟ್ಟೆ ಹೊಡೆದು ತಪ್ಪು ಅಂತ ಅಂತೀನಿ. ಬಟ್ ಅವರು ಮಾಡಿದ್ದಾರೆ. ಅವರು ಏಕಾಏಕಿ ಹೋಗಿ ಕಚೇರಿಗೆ ನುಗ್ಗಕ್ಕೆ ಹೋದಾಗ ಅದೇನು ಕೈಗೆ ಸಿಕ್ತದೆ ಅದು ಹೊಡೆದಿರ್ತಾರೆ. ಅದು ಹೇಳಕ್ಕೆ ಬರಲ್ಲ. ಅದೇ ಧರ್ಮೇಂದರ್ ಅವ್ರು ರಾಜೀನಾಮೆ ಕೊಡಲೇಬೇಕು ಅಂತ ನಮ್ಮ ಪಕ್ಷ ನಾಯಕರು ರಾಹುಲ್ ಗಾಂಧಿ ಅವರು, ನಮ್ಮ ಖರ್ಗೆ ಸಿ ಅವರೆಲ್ಲ 2 ಮನೆಗಳಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಇಲ್ಲಪ್ಪ, ನಾನು ಮೊನ್ನೆನೇ ಬಂದ್ಬಿಟ್ಟು ನಾನು ಡೆಲ್ಲಿಗೆ ಹೋಗಿದ್ದು ಬಂದು ಇನ್ನೊಂದು 2-3 ದಿವಸದೊಳಗೆ ರಿಸಬಲ್ ಆಗ್ತದೆ. ಒಂದು ನಮ್ಮ ನಾಯಕರೆಲ್ಲ ಬಂದಿದ್ದಾರೆ ಇವತ್ತು. ವೇಣುಗೋಪಾಲ್ ಸುರ್ಜಿವಾಲ ಅವರು, ವೇಣುಗೋಪಾಲ್ ಅವರು, ಮತ್ತು ನಮ್ಮ ಮುಖ್ಯಮಂತ್ರಿ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಇವತ್ತೇನೋ ಒಂದು ಮೀಟಿಂಗ್ ಅದ. ಅದಾದ್ಮೇಲೆ ತೀರ್ಮಾನ ಮಾಡಿ ರಾಹುಲ್ ಗಾಂಧಿ ಅವ್ರಿಗೆ ವರದಿ ಕೊಟ್ಟು ತದನಂತರ ಅನೌನ್ಸ್ ಮಾಡ್ತಾರೆ. ಯಾರಿಗೆ ಅಂತ ಇನ್ನೂ ಗೊತ್ತಿಲ್ಲ. ಅಲ್ಲ, ಇರ್ಬೋದು. ನಾನು ಒಬ್ಬ ಹಿರಿಯ ರಾಜಕಾರಣಿ. 4 ಬಾರಿ ನಿರಂತರವಾಗಿ 4 ಬಾರಿ ಚಾಮರಾಜನಗರ ಕ್ಷೇತ್ರದಿಂದ ಸಾಮಾನ್ಯ ಕ್ಷೇತ್ರದಿಂದ ಗೆದ್ದಿದ್ದೀನಿ. ಮತ್ತು ಉಪ್ಪಾರ ಜನಾಂಗದ ಏಕೈಕ ಒಬ್ಬ ಶಾಸಕ ನಾನು. ಇವೆಲ್ಲವನ್ನು ಪರಿಗಣಿಸಿ ನನಗೆ ಕೊಡಬಹುದು ಅಂತ ಅಂದ್ಕೊಂಡಿದ್ದೆ. ಅದೆಲ್ಲ ನಮ್ಮ ನಾಯಕರಿಗೆ ಬಿಟ್ಟಂಥ ವಿಚಾರ. ನಮ್ಮ ಕಾಂಗ್ರೆಸ್ನಲ್ಲಿ ಸಾಮಾಜಿಕ ನ್ಯಾಯ ಇದೆ, ಇವೆಲ್ಲವೂ ಪರಿಗಣನೆಗೆ ಬರ್ತದೆ. ಅದು ನಮ್ಮ ನಾಯಕರ ಬಿಟ್ಟ ವಿಚಾರ. ಅದರ ಒಂದಂತೂ ಸತ್ಯ, ನಮ್ಮಲ್ಲಿ ಸಾಮಾಜಿಕ ನ್ಯಾಯ ಇದೆ. ಅದರಲ್ಲಿ ಅದರ ದಿಕ್ಕಿನಲ್ಲಿ ಎಲ್ಲರಿಗೂ ಎಲ್ಲ ಸಮಾಜಗಳು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಸರ್, ಈಗ ಬಿಜೆಪಿ ನಾಯಕರ ಮೇಲೆ ಮೊಟ್ಟೆ ದಾಳಿ ಆಗ್ತಿದೆ ಕಾಂಗ್ರೆಸ್ ಕಾರ್ಯಕರ್ತರು. ಅವರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ. ಬಿಜೆಪಿನ ಸುಮ್ಮನೆ ಅಲ್ಲ, ಸರಿ ಇರ್ಬೋದು. ಹೊಟ್ಟೆಗಿಟ್ಟೆ ಹೊಡೆದು ತಪ್ಪು ಅಂತ ಅಂತೀನಿ. ಬಟ್ ಅವರು ಮಾಡಿದ್ದಾರೆ. ಅವರು ಏಕಾಏಕಿ ಹೋಗಿ ಕಚೇರಿಗೆ ನುಗ್ಗಕ್ಕೆ ಹೋದಾಗ ಅದೇನು ಕೈಗೆ ಸಿಕ್ತದೆ ಅದು ಹೊಡೆದಿರ್ತಾರೆ. ಅದು ಹೇಳಕ್ಕೆ ಬರಲ್ಲ. ಅದೇ ಧರ್ಮೇಂದರ್ ಅವ್ರು ರಾಜೀನಾಮೆ ಕೊಡಲೇಬೇಕು ಅಂತ ನಮ್ಮ ಪಕ್ಷ ನಾಯಕರು ರಾಹುಲ್ ಗಾಂಧಿ ಅವರು, ನಮ್ಮ ಖರ್ಗೆ ಸಿ ಅವರೆಲ್ಲ 2 ಮನೆಗಳಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದಾರೆ.